ಕರ್ನಾಟಕದಲ್ಲಿ ಕಮಲ ಪಡೆ ಈಗ ಅಕ್ಷರಶಃ ಮುಖಭಂಗವನ್ನ ಅನುಭವಿಸಿಬಿಟ್ಟಿದೆ. ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಇಡ್ತಾ ಇರುವಂತಹ ಕೆಲವು ತಪ್ಪು ಹೆಜ್ಜೆಗಳೇ ಇವತ್ತಿನ ಸೋಲಿಗೆ ಕಾರಣ ಅಂತ ಹೇಳಬಹುದು. ಇಲ್ಲಿ ಕೇಸರಿ ಬ್ರಿಗೇಡ್ ಏನೇ ರಣತಂತ್ರ ಮಾಡಿದ್ರೂ ಕೂಡ ಒಂದು ಕ್ಷೇತ್ರದಲ್ಲೂ ಕೂಡ ಗೆಲ್ಲೋದಕ್ಕಾಗಲೇ ಇಲ್ಲ. ಅಷ್ಟಕ್ಕೂ ಇಲ್ಲಿ ಬಿಜೆಪಿಗೆ 3 ಸ್ಥಾನ ಅಲ್ಲ, 1 ಜೆಡಿಎಸ್ ಹಾಗೆ 1 ಕಾಂಗ್ರೆಸ್ನ ಕ್ಷೇತ್ರಗಳಾಗಿದ್ವು. ಹೀಗಿರುವಾಗ ಒಂದು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲ್ಲೋದಕ್ಕಾಗದಷ್ಟು ಹೀನಾಯ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹಾಗಾದ್ರೆ ಇಲ್ಲಿ ವಿಜಯೇಂದ್ರ ಅವರ ನಾಯಕತ್ವವನ್ನು ಕೂಡ ಸ್ವತಃ ಬಿಜೆಪಿ ನಾಯಕರೇ ಹೇಳಿದ ಹಾಗೆ ಜನರೂ ಕೂಡ ಒಪ್ಕೊಳ್ತಾ ಇಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಶಾಸಕ ಯತ್ನಾಳ್ ಅವರು ಕೂಡ ಒಂದು ಮಾತು ಹೇಳಿದ್ರು. ಅಂದ್ರೆ ಇದು ಪೂಜ್ಯ ತಂದೆಯವರು ಹಾಗೆ ಪೂಜ್ಯರ ಹಿರಿಯ ಮಗನಿಂದ ಆಗಿರುವಂತಹ ಸೋಲು ಅಂತ ಹೇಳ್ತಿದ್ದಾರೆ. ಬಿಜೆಪಿಗೆ ಹೀನಾಯ ಸೋಲಿನ ನಿರೀಕ್ಷೆ ಮಾಡಿರಲಿಲ್ಲ. ಇನ್ನಾದರೂ ಹೈಕಮಾಂಡ್ ತಂದೆ ಪುತ್ರನ ವ್ಯಾಮೋಹವನ್ನ ಬಿಡ್ಲಿ ಅಂತ ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಅಂದ್ರೆ ಈ ಸೋಲಿಗೆ ರಾಜ್ಯಾಧ್ಯಕ್ಷರೇ ಕಾರಣ ಅನ್ನೋ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ನೀವು ರಾಜ್ಯಾಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳ್ರಿ. ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು. ಮತ್ತು ನಿನ್ನೆ ಅವ್ರು ದಿಲ್ಲಿಯಾಗ ಹೇಳಿದ್ದ ಎಲ್ಲ ಬಾಗಲ ಬಂದ್ ಮಾಡಿ ಒಂದೇ ಬಾಗಲ ಇರ್ತೈತೆ ಅಂತ ಹೇಳಿ. ಆದ್ರೆ ಇವತ್ತು ಎಲ್ಲ ಬಾಗಿಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ. ಬಿಜೆಪಿಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದೆಲ್ಲ ಒಳ ಒಪ್ಪಂದದಿಂದ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಬರ್ತಾ ಇದೆ. ಇನ್ನಾದರೂ ಹೈಕಮಾಂಡದವರು ಈ ರಾಜ್ಯಕ್ಕೆ ಉಸ್ತುವಾರಿ ಆಗ್ತಾರಲ್ಲ, ಪ್ರಾಮಾಣಿಕರನ್ನ ಸ್ವಲ್ಪ ಸಂಸ್ಕಾರ ಇದ್ದವ್ರನ್ನ ಹಾಕಲಿ. ಯಾಕಂದ್ರೆ ಆ ಅರುಣ್ ಸಿಂಗ್ ಹತ್ತಿದ್ದ ಹಿಂದಕ್ಕೆ. ಅರುಣ್ ಸಿಂಗ ಒಬ್ಬ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಒಬ್ಬ ಸಂದೇಶವಾಹಕನಾಗಿ ಕೆಲಸ ಮಾಡಿದ್ರ ಪರಿಣಾಮ ಇನ್ನ ಬಿಜೆಪಿ ಕರ್ನಾಟಕದಲ್ಲಿ ಇನ್ನು ವಿಜಯೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರ ಸ್ಪಷ್ಟ ಸಂದೇಶ ಇದೆ. ಇನ್ನಾದ್ರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ವ್ಯಾಮೋಹ ಬಿಡಬೇಕಂತ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಬೇಕು. ನೋಡ್ರಿ, ವಕಫ್ ಬೋರ್ಡ್ದು ಈಗ ಪ್ರಾರಂಭ ಆಗಿದೆ. ಇನ್ನ ಜನರಿಗೆ ಅದರದ್ದು ಇನ್ನೂ ನಾವು ಎಜುಕೇಟೆಡ್ ಮಾಡಬೇಕಾಗಿದೆ. ಇವತ್ತು ಮಹಾರಾಷ್ಟ್ರದಲ್ಲಿ ವಕಫ್ ಆಧಾರದ ಮೇಲೇನೆ ಚುನಾವಣೆ ಆಗಿತ್ತು. ಇಡೀ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನಾ ಬರದಲ್ಲಿತ್ತಿದ್ರು. ಉದ್ಧವ್ ಠಾಕ್ರೆ ಔರಂಗಜೇಬನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ. ಅಲ್ಲಿಗೆ ಉದ್ಧವ್ ಠಾಕ್ರೆ ಮುಗಿಸಿದ್ರು ಜನ. ಮತ್ತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಯುತಿ ಸರ್ಕಾರ ಏನು ಬರ್ಲಿಕ್ಕೆ ರಾಜ್ಯದ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ 2 ರಾಜ್ಯದಲ್ಲಿ ನಮ್ಮ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿದೆ. ಕರ್ನಾಟಕದಲ್ಲಿ ಹೀನಾಯ ಸೋಲು ಕಾಣಲಿಕ್ಕೆ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಹಿರಿಯ ಮಗ ಕಾರಣ. ಇಲ್ಲಿ ವಿಜಯೇಂದ್ರ ಅವರು ಮೊದಲಿಂದ ವಿಜಯೇಂದ್ರ ನಾಯಕತ್ವವನ್ನ ಕರ್ನಾಟಕ ಒಪ್ಕೊಂಡಿಲ್ಲ ಅನ್ನೋ ಮಾತನ್ನ ಆಡ್ತಾನೆ ಬರ್ತಾ ಇದ್ರು. ಇದು ನೋಡಿದ್ರೆ ಬಿಜೆಪಿಯಲ್ಲಿ ಪ್ರಭಾವಿ ನಾಯಕನ ಕೊರತೆ ಇದೆ ಅನ್ನೋದಾದ್ರೆ ಈಗಿನ ಬೈ ಎಲೆಕ್ಷನ್ ಸೋಲು ಕೂಡ ಪುಷ್ಟಿ ಕೊಡುತ್ತೆ. ಇತ್ತೀಚೆಗೆ ಬಿಎಸ್ವೈ ನಿವೃತ್ತಿ ಹೇಳಿದ ಮೇಲೆ ರಾಜ್ಯದ ಬಿಜೆಪಿಗೆ ಸಾರಥಿ ಹುಡುಕಾಟದಲ್ಲಿದ್ದ ಹೈಕಮಾಂಡ್ ಮರಿ ರಾಜಾಹುಲಿ ವಿಜಯೇಂದ್ರಗೆ ಪಟ್ಟ ಕಟ್ಟಿದ್ರು. ಪಕ್ಷದ ಸಂಘಟನೆಗಾಗಿ ವಿಜಯೇಂದ್ರ ಸಾಕಷ್ಟು ಕಸರತ್ತನ್ನ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಪಕ್ಷದ ಸಿದ್ಧಾಂತವನ್ನ ವಿರೋಧಿಸುವವರನ್ನ ಅವರು ಘಾಸಿಗೊಳಿಸದೆ ವಾಕ್ಪ್ರಹಾರವನ್ನು ನಡೆಸ್ತಾ ಇದ್ರು. ಆದರೆ ಇವೆಲ್ಲವೂ ಚುನಾವಣೆಗೆ ಅಸ್ತ್ರಗಳಾಗೋದಿಲ್ಲ. ಅಲ್ಲೇನಿದ್ರು ಒಗ್ಗಟ್ಟಿನ ಮಂತ್ರ ಕಾರ್ಯಕರ್ತರ ಮನದಲ್ಲಿ ಎಷ್ಟು ಬೇರೂರುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಮೊದಲು ಪಕ್ಷದ ಅಧ್ಯಕ್ಷರಾಗಿ ಎಲ್ಲಾ ನಾಯಕರನ್ನ ಅವರು ಹೇಗೆ ಮನ ಗೆಲ್ಲಬೇಕು ಅನ್ನೋದ್ರಲ್ಲಿ ಎಡವು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಉದಾಹರಣೆ ಅಂದ್ರೆ ರೆಬೆಲ್ ಟೀಮ್. ಹೈಕಮಾಂಡ್ ರಾಜ್ಯದ ಬಿಜೆಪಿ ಚುಕ್ಕಾಣಿಯನ್ನ ವಿಜಯೇಂದ್ರಗೆ ಕೊಟ್ಟಾಗ್ಲಿಂದ ವಿರೋಧ ಮಾಡ್ತಾ ಬರ್ತಾ ಇರೋ ರೆಬೆಲ್ ಟೀಮ್ ಮನವೊಲಿಕೆ ಮಾಡುವಲ್ಲಿ ಹಾಗೆ ಸ್ವಪಕ್ಷದವರ ವಿರುದ್ಧದ ಹೇಳಿಕೆಯನ್ನ ಕಂಟ್ರೋಲ್ ಮಾಡುವಲ್ಲಿ ಅವರು ಮೊದಲು ಸೋತ್ರು. ಇದೆಲ್ಲವೂ ಒಂದ್ ಕಡೆ ಆದ್ರೆ ಮೊದಲಿಂದ ಕಾಂಗ್ರೆಸ್ನ ಜೊತೆ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇದು ಸ್ವಪಕ್ಷದವರೇ ಹೇಳಿದ್ರೆ ಅಷ್ಟೊಂದು ಮಹತ್ವ ಪಡಿತಾ ಇರಲಿಲ್ಲ. ಈಗ ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಯ ವಿಷಯ ಆಗ್ಬಿಟ್ಟಿದೆ. ಇನ್ನು ಬಿಎಸ್ವೈ ಅಂದ್ರೆ ಬಿಜೆಪಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಯಡಿಯೂರಪ್ಪ ತಮ್ಮ ಅಧಿಕಾರದ ಅವಧಿಯಲ್ಲಿ ಎಲ್ಲಾ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ರು. ಕೊನೆಯ ಸಲ ಅಧಿಕಾರದ ಅವಧಿಯನ್ನ ಹೊರತುಪಡಿಸಿದ್ರೆ ಯಡಿಯೂರಪ್ಪ ಅಷ್ಟೊಂದು ವಿರೋಧವನ್ನ ಎದುರಿಸಿಲ್ಲ. ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯದೆಲ್ಲೆಡೆ ಪಕ್ಷವನ್ನ ಸಂಘಟನೆಯನ್ನ ಮಾಡಿದ್ದು ಇದೇ ಮಾಜಿ ಸಿಎಂ ಯಡಿಯೂರಪ್ಪ.
ಆದರೆ ಅವರ ಹಾದಿಯಲ್ಲೇ ವಿಜಯೇಂದ್ರ ಯಾಕೆ ಸಾಕ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಅಪ್ಪನ ರೀತಿ ಮಗನೂ ರಾಜಕೀಯದಲ್ಲಿ ಆರ್ಭಟಿಸ್ತಾರೆ ಅಂತ ಜನ ಅಂದ್ಕೊಂಡಿದ್ರು. ಆದರೆ ವಿಜಯೇಂದ್ರ ಅವರ ಚಾಣಾಕ್ಷತನ ಈ ಉಪಚುನಾವಣೆಯಲ್ಲಿ ಅಷ್ಟೊಂದು ವರ್ಕೌಟ್ ಆಗಲೇ ಇಲ್ಲ. ಇನ್ನೊಂದು ಕಡೆ ಹೈಕಮಾಂಡ್ ಮೇಲೂ ಅನೇಕ ಅನುಮಾನಗಳು ಮೂಡಿ ಬರ್ತಾ ಇವೆ. ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಎಷ್ಟೇ ಮಾತನಾಡಿದ್ರೂ ಯಾವ ಕ್ರಮ ಕೈಗೊಳ್ಳದೇ ಇರೋದು ಇಲ್ಲಿ ಎದ್ದು ಕಾಣುತ್ತೆ. ಸ್ವಪಕ್ಷದವರ ವಿರೋಧ ಮಾತ್ರ ವಿಜಯೇಂದ್ರಗೆ ಮತ್ತಷ್ಟು ಹಿನ್ನಡೆ ಆಗಿದ್ದು ಕೂಡ ಅಷ್ಟೇ ಸತ್ಯ. ಇನ್ನು ಕೊನೆ ಕ್ಷಣದ ತನಕ ಸಿಪಿವೈ ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದ ದೋಸ್ತಿಗಳು ಕೊನೆಗೆ ನಿಖಿಲ್ಗೆ ಮಣೆ ಹಾಕ್ಬಿಟ್ರು. ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲ್ಲೋದು ಡೌಟ್ ಅಂತ ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿದ್ರೂ ಈ ನಿರ್ಧಾರಕ್ಕೆ ಬಂದಿದ್ರು ಅಂತ ಹೇಳಲಾಗ್ತಿದೆ. ಆದರೂ ಕೂಡ ಕುಮಾರಸ್ವಾಮಿ ಶತಾಯ ಗತಾಯ ಮಗನನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ರು. ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರನ್ನ ಒಗ್ಗೂಡಿಸಿ ಚನ್ನಪಟ್ಟಣದಲ್ಲಿ ಮಹಾ ಸಮಾವೇಶವನ್ನ ಮಾಡಿದ್ರು. ಆದರೆ ಇದ್ಯಾವುದೂ ಕೈ ಹಿಡಿಲಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡ್ರೆ ಇಳಿ ವಯಸ್ಸಿನಲ್ಲೂ ಅಖಾಡಕ್ಕೆ ಬಂದು ಅಬ್ಬರದ ಪ್ರಚಾರ ಮಾಡಿದ್ರು. ಒಕ್ಕಲಿಗರ ಮತ ಕ್ರೋಢೀಕರಣ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಒಕ್ಕಲಿಗರ ಕುರುಬ ಸಮುದಾಯದ ಮತಗಳನ್ನ ಪಡ್ಕೊಳ್ಳುವಲ್ಲಿ ಫೇಲ್ಯೂರ್ ಆದ್ರು. ಇತ್ತ ಮಗನನ್ನ ಗೆಲ್ಲಿಸಿಕೊಳ್ಳಲಾಗದ ಕುಮಾರಸ್ವಾಮಿ ತಮ್ಮ ರಾಜಕೀಯಕ್ಕೆ ಮಗನನ್ನ ಬಲಿಪಶು ಮಾಡಿದ್ರು ಅಂತ ಕುಮಾರಸ್ವಾಮಿಯ ಮೇಲೆ ವಿಪಕ್ಷಗಳು ವಾಗ್ಬಾಣ ನಡೆಸ್ತಾ ಇವೆ. ಇನ್ನು ಹಾವೇರಿಯ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಗೆದ್ದೇ ಗೆಲ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಮಾಜಿ ಸಿಎಂ ಹಾಲಿ ಸಂಸದ ಬೊಮ್ಮಾಯಿ ತಮ್ಮ ಬಹುಕಾಲದ ಕ್ಷೇತ್ರದ ಆಧಿಪತ್ಯವನ್ನ ಈಗ ಕಳೆದುಕೊಂಡಿದ್ದಾರೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಗಮನ ಹರಿಸಬೇಕಾಗಿರೋದಂದ್ರೆ ಅಲ್ಲಾಗಿದ್ದ ಲೋಪಗಳು ಅಂತಂದ್ರೆ ಟಿಕೆಟ್ ಕೊಟ್ಟಾಗ್ಲಿಂದ ಹಿಡಿದು ಕೊನೆ ಕ್ಷಣದ ತನಕ ಕಂಡುಬರುತ್ತೆ. ಬೊಮ್ಮಾಯಿ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ಮತ ಕೇಳಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಮಾತ್ರ ಕಳೆದ ಬಾರಿಯ ಸೋಲಿನ ಅನುಕಂಪದ ಮೇಲೆ ಮತಕ್ಕೆ ಮನವಿ ಮಾಡಿಕೊಂಡಿದ್ದು ಪ್ಲಸ್ ಆಗಿತ್ತು. ಇಲ್ಲಿ ಬಿಜೆಪಿ ಎಡವಿದ್ದೆಲ್ಲಿ ಅಂತ ನೋಡೋದಾದ್ರೆ ಮೊದಲಿಗೆ ಬರೋದು ಮಾಜಿ ಸಿಎಂ ಬೊಮ್ಮಾಯಿ ಅವರ ಫೇಲ್ಯೂರ್. ಬಿಜೆಪಿ ಹೈಕಮಾಂಡ್ಗೆ ಶಿಗ್ಗಾವಿ ಗೆಲುವು ಎಷ್ಟು ಮುಖ್ಯವಾಗಿತ್ತೋ ಅಷ್ಟೇ ಬೊಮ್ಮಾಯಿಗೂ ಕೂಡ ಇತ್ತು. ಸಾಮಾನ್ಯ ಕಾರ್ಯಕರ್ತನೊಬ್ಬನಿಗೆ ಟಿಕೆಟ್ ಕೊಡಿಸಿ ಕುಟುಂಬ ರಾಜಕಾರಣಕ್ಕೆ ಬೊಮ್ಮಾಯಿ ಫುಲ್ ಸ್ಟಾಪ್ ಇಡಬಹುದಿತ್ತು. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡೋ ಬಿಜೆಪಿಗರು ಇಲ್ಲಿ ಆ ಕೆಲಸ ಮಾಡಬಹುದಾಗಿತ್ತು. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗೆಲ್ಲಿಸಿ ಬೆಳೆಸೋ ಮನಸ್ಸು ಬೊಮ್ಮಾಯಿ ಮಾಡಲಿಲ್ಲ ಅಂತ ಕಾರ್ಯಕರ್ತರು ಅಷ್ಟೊಂದು ಒಲವು ತೋರಿಸಲಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಮುಸ್ಲಿಂ ಮತ ಕ್ರೋಢೀಕರಣಕ್ಕೆ ಬೊಮ್ಮಾಯಿ ಸಾಕಷ್ಟು ಸರ್ಕಸ್ ಮಾಡಿದ್ರೂ ಕೂಡ ಅದಾಗಲಿಲ್ಲ. ಇಲ್ಲಿ ಮುಸಲ್ಮಾನ ಸಮುದಾಯದ ಮತಗಳು ಬಿಜೆಪಿಗೆ ಬರದೇ ಇರೋದಕ್ಕೆ ಒಂದು ಕಾರಣ ಶಾಸಕ ಯತ್ನಾಳ್ ಆಡಿರೋ ಮಾತು. ಶಿಗ್ಗಾವಿಯ ಕೆಲವು ಕಡೆ ಹಿಂದೂ ಫೈರ್ ಬ್ರಿಗೇಡ್ ಅಂತ ಕರೆಸಿಕೊಳ್ಳೋ ಯತ್ನಾಳ್ ಕೆಲವು ಕಡೆ ನಮಗೆ ಮುಸ್ಲಿಂ ಮತಗಳೇ ಬೇಡ ಅನ್ನೋ ಮಾತುಗಳನ್ನಾಡಿದ್ದು ಬೊಮ್ಮಾಯಿ ತಮ್ಮ ಕ್ಷೇತ್ರವನ್ನ ಕಳೆದುಕೊಳ್ಳೋದಕ್ಕೂ ಒಂದು ಕಾರಣ ಅಂತ ಹೇಳಲಾಗ್ತಿದೆ. ಬೊಮ್ಮಾಯಿ ಕಾಲಾವಧಿಯಲ್ಲಿ ಮುಸ್ಲಿಂ ಹಿಂದೂ ಅನ್ನೋ ಭಾವನೆಗಳೇ ಇರಲಿಲ್ಲ. ನಾವು ಭಾಯ್ ಭಾಯ್ ಅನ್ನೋ ರೀತಿ ಇದ್ವು. ಆದರೆ ಈಗ ಭರತ್ ಬಂದ ಮೇಲೆ ಈ ರೀತಿ ಆಗಿದ್ದು. ಹೀಗಾಗಿ ನಾವು ನಮ್ಮ ಸಮುದಾಯದ ನಾಯಕರನ್ನೇ ಆರಿಸಿದ್ದೀವಿ ಅಂತ ಕೆಲವು ಮುಸ್ಲಿಂ ನಾಯಕರು ಹೇಳ್ಕೊಂಡಿದ್ದಾರೆ. ಇನ್ನು ಸಂಡೂರಿನ ವಿಚಾರಕ್ಕೆ ಬರೋದಾದ್ರೆ ಸಂಡೂರಿನಲ್ಲಿ ಒಂದು ರೀತಿ ಟಫ್ ಫೈಟ್ ಅನ್ನ ಕೊಟ್ಟಿದ್ದಾರೆ ಬಂಗಾರು ಹನುಮಂತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ. ಅಂತಹ ಭದ್ರಕೋಟೆಯಲ್ಲಿ ಲಗ್ಗೆ ಇಟ್ಟಂತಹ ರೆಡ್ಡಿ ಬ್ರದರ್ಸ್ ಜೊತೆಗೆ ಬಂಗಾರು ಹನುಮಂತು 80,000ಕ್ಕೂ ಹೆಚ್ಚು ಮತಗಳನ್ನ ಪಡ್ಕೊಂಡು ಕೇವಲ 9ರಿಂದ 10,000 ಅಂತರದಿಂದ ಸೋಲನ್ನ ಕಾಣ್ತಾರೆ ಅಂತಂದ್ರೆ ಒಂದು ಟಫ್ ಫೈಟ್ ಕೊಟ್ಟಿದ್ದಾರೆ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಮೊದಲೇ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ, ಈಸಿಯಾಗಿ ಕಾಂಗ್ರೆಸ್ ಗೆಲ್ತಾರೆ ಅಂತಾನೆ ಅಂದ್ಕೊಂಡಿದ್ರು. ಆದರೆ ಅದಾಗಲಿಲ್ಲ. ಸಂಡೂರಿನಲ್ಲಿ ಬಂಗಾರು ಹನುಮಂತು ಅವರ ಸ್ಪರ್ಧೆ ಮಾತ್ರ ನಿಜಕ್ಕೂ ಒಂದು ರೀತಿ ರೋಚಕತೆಯನ್ನು ಕ್ರಿಯೇಟ್ ಮಾಡಿತು. ಮುಂದಿನ ದಿನಗಳಲ್ಲಿ ನಾವು ಸಂಡೂರಿನಲ್ಲಿ ಅಧಿಪತ್ಯ ಸಾಧಿಸಬಹುದು ಅನ್ನೋದನ್ನ ಬಂಗಾರು ಹನುಮಂತುಗೆ ಬಂದಂತ ವೋಟ್ ಪ್ರಮಾಣವನ್ನ ನೋಡಿದ್ರೆ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ. ಹಾಗೆ ನೋಡಿದ್ರೆ ಸಂಡೂರಿನಲ್ಲಿ ರೆಡ್ಡಿ ರಿಎಂಟ್ರಿ ಆದ್ಮೇಲೆ ರಾಮುಲು ಜೊತೆ ಜೋಡೆತ್ತುಗಳ ರೀತಿಯಲ್ಲಿ ಪ್ರಚಾರದಲ್ಲಿ ಅಬ್ಬರವನ್ನ ನೋಡಿದ ಮೇಲೆ ಸಿಎಂ ಸಿದ್ದರಾಮಯ್ಯನವರೇ ಒಂದು ರೀತಿ ವಾಗ್ದಾಳಿಯನ್ನ ನಡೆಸಿದ್ರು. ಜೈಲಿಗೆ ಹೋಗಿ ಬಂದವರನ್ನ ಮತ್ತೆ ಪಕ್ಷಕ್ಕೆ ಕರೆದುಕೊಂಡು ಬಂದು ಪ್ರಚಾರಕ್ಕೆ ಕರೆತಂದಿದ್ದಾರೆ ಅಂತೆಲ್ಲ ವಾಗ್ದಾಳಿಯನ್ನ ಮಾಡಿದ್ರು. ಗಣಿ ಹಗರಣದಲ್ಲಿ ಸಿಲುಕಿಕೊಂಡಂತಹ ಜೈಲಿಗೆ ಹೋಗಿ ಬಂದಂತಹ ಜನಾರ್ದನ ರೆಡ್ಡಿ ಬಳ್ಳಾರಿಯಲ್ಲಿ ಮತ್ತೆ ತನ್ನ ಆಧಿಪತ್ಯವನ್ನ ಸಾಧಿಸ್ತಾ ಇದ್ದಾರೆ, ಅವರಿಗೆ ವೋಟ್ ಕೊಡ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಆದರೆ ಇದ್ಯಾವುದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಆಗಲೇ ಇಲ್ಲ. ಯಾಕಂದ್ರೆ 80,000ಕ್ಕೂ ಹೆಚ್ಚು ಮತಗಳನ್ನ ಬಂಗಾರು ಹನುಮಂತು ಪಡ್ಕೊಂಡಿದ್ದಾರೆ ಅಂತಂದ್ರೆ ಇದು ಒಂದ್ ರೀತಿ ಗೆದ್ದು ಸೋತಂತಾಗಿದೆ. ಅನ್ನಪೂರ್ಣ ಅವರಿಗೆ ಕೊನೆ ಕ್ಷಣದ ತನಕ ಗೆಲುವು ನನ್ನದಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂದ್ರೆ ಕಾಂಗ್ರೆಸ್ಗೆ ಒಂದ್ ರೀತಿ ಟೆನ್ಷನ್ ತಂದಿಟ್ಟೆ ಬಂಗಾರು ಹನುಮಂತು ಸೋತಿದ್ದಾರೆ ಅಂತ ಹೇಳಬಹುದು.
ಒಟ್ನಲ್ಲಿ ಉಪ ಚುನಾವಣಾ ಕದನಕ್ಕೆ ಈಗ ಸಂಪೂರ್ಣ ತೆರೆ ಬಿದ್ದಿದೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಗೆ ಬೀರಿದೆ. ದೋಸ್ತಿ ನಾಯಕರು ಸೋಲಿನ ಪರಾಮರ್ಶೆಗಿಳಿದಿದ್ದಾರೆ. ಬಿಜೆಪಿಯಲ್ಲಿನ ಆಂತರಿಕ ಜಗಳ, ಸ್ವಪಕ್ಷದವರ ವಿರುದ್ಧದ ಹೇಳಿಕೆಗಳಿಗೆ ಬೀಳದ ಕಡಿವಾಣ, ಹೀಗೆ ಅನೇಕ ಕಾರಣಗಳು ಕೂಡ ಸಿಗ್ತಾ ಹೋಗುತ್ತೆ. ಜೆಡಿಎಸ್ನಲ್ಲಿ ಒಕ್ಕಲಿಗರ ಮನವೊಲಿಕೆ ಮಾಡುವಲ್ಲಿ ಕುಮಾರಸ್ವಾಮಿ ಹಾಗೆ ದೇವೇಗೌಡರು ಫೇಲ್ಯೂರ್ ಆದ್ರು. ಆಗಿರೋ ತಪ್ಪುಗಳನ್ನ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಜನರ ಮನಸ್ಸನ್ನ ಗೆಲ್ತೀವಿ ಅಂತ ರಾಜಕೀಯ ನಾಯಕರು ಹೇಳ್ಕೊಳ್ತಾ ಇದ್ದಾರೆ.